ದುಡ್ಡಿನ ವ್ಯವಹಾರ ಸರ್, ದುಡ್ಡಿನ ವ್ಯವಹಾರ. ಆ ಹೋಟೆಲ್ ಅವ್ರು ಸ್ಟಾರ್ಟ್ ಮಾಡಕ್ಕೆ ದುಡ್ಡು ಕೊಟ್ಟಿದ್ದೆ ನಾನು. ಆ್ಯಂಡ್ 1920-21 ಸಿನಿಮಾದಲ್ಲಿ ಆ ಪಾತ್ರ ಬೇರೆ, ಅದರ ಗಾಂಭೀರ್ಯ ಬೇರೆ ಇತ್ತು. ಈ ಪಾತ್ರದಲ್ಲಿ ಒಂಥರ ಸಿಲ್ಲಿನೆಸ್ಸು ಇದೆ, ಏನೋ ಹುಡುಗಾಟಿಕೆನೂ ಇದೆ. ಮಣಿರತ್ನಂ ಸರ್ದು ಒಂದು ಫಿಲ್ಮ್ ಬಂತು ನನ್ನ ಕೈಗೆ, ಊಟ ತಿಂಡಿ ಇರೋಕ್ಕೆ ಜಾಗ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು. ವಿಚ್ ಇಸ್ ಒಬ್ಬ ಆರ್ಟಿಸ್ಟ್ಗೆ ಆ್ಯಕ್ಚುಲಿ ಹಂಗೆ ಸಿಕ್ಕಾಗ ಅದನ್ನ ಏನು ನೀನು ವೆಜಿಟೇರಿಯನ್ ಆಗಿಬಿಟ್ಟು ಚಿಲ್ಲಿ ಚಿಕನ್ ಎಲ್ಲ ಫಸ್ಟ್ ಕ್ವೆಶ್ಚನ್ ನಮ್ಮ ಅಮ್ಮ ಕೇಳಿದ್ದು, ಚಿಕನ್ ತಿಂದೇನೆ ನೀನು ಅಂತ. ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ನಾವು ಚಿಲ್ಲಿ ಚಿಕನ್ನ ಹೋಟ್ಲಲ್ಲಿ ನೋಡಿದ್ವಿ, ಈಗ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ. ಸೊ ಟೀಮ್ ಇದ್ದಾರೆ, ಥಿಯೇಟ್ರಿಗೆ ತೊಗೊಂಬರ್ತಾ ಇದ್ದಾರೆ, ಮಾತಾಡ್ಸೋಣ. ಶೃಂಗ ಅವರಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ನಿತ್ಯ ಅವರಿದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ಮಳೆ ಬೇರೆ ಬರ್ತಿದೆ, ಕೂಲಾಗಿದ್ದೀನಿ ನಾನು. ನಿಮ್ಮದು ಮೂಗುತಿ ಹೈಲೈಟ್ ಅಂತ ಅನಿಸುತ್ತೆ ನೋಡಿದಾಗ. ಹೌದಾ? ನನ್ನ ಟ್ಯಾಲೆಂಟು ಇದೆ. ಮೂಗುತಿ ಸುಂದರಿನ ನೀವು ಅಂತ ಹೇಳ್ಬೋದು. ಬಟ್ ಐ ಥಿಂಕ್ ಮೈ ಆ್ಯಕ್ಟಿಂಗ್ ವರ್ಕ್ಸ್ ಮೋರ್ ದೆನ್ ಮೈ ಮೂಗುತಿ, ಐ ಥಿಂಕ್, ಅಲ್ವಾ? ಸರ್, ನಾಟಕಗಳಲ್ಲಿ ನೋಡಿದ್ವಿ, ನಿಮ್ಮ ರಂಗಭೂಮಿಯಲ್ಲಿ ನಂಗೆ ಗೊತ್ತಿರೋ ತುಂಬ ಒಳ್ಳೆ ಹೆಸರಿದೆ. ನಿಮ್ಮ ಪರ್ಫಾರ್ಮೆನ್ಸು, ನಿಮ್ಮ ಟ್ಯಾಲೆಂಟ್ ಮೂಲಕ ತುಂಬ ಒಳ್ಳೆ ಹೆಸರು ಮಾಡಿದ್ದೀರಾ. ಸೊ ಈಗ ಸಿನಿಮಾ ಮೂಲಕನೂ ಬರ್ತಾ ಇದ್ದೀರಾ, ಆಲ್ರೆಡಿ ಮಾಡಿದ್ದೀರಾ, ಬಟ್ ಚಿಲ್ಲಿ ಚಿಕನ್ ಮೂಲಕ ಸೊ ಹೇಗಿರುತ್ತೆ ಏನು? ಇದು ಒಂದು ಭಾಳ ಡಿಫ್ರೆಂಟ್ ಆದ ಎಕ್ಸ್ಪೀರಿಯನ್ಸು ಅಂತ ಎಲ್ಲರೂ ಹೇಳ್ತಾರೆ. ಪ್ರತಿ ಎಲ್ಲ ಸಿನಿಮಾದಲ್ಲೂ ಹೇಳ್ತೀವಿ, ಬಟ್ ಇದು ನಿಜವಾಗ್ಲೂ ಡಿಫ್ರೆಂಟ್. ಯಾಕೆಂತಂದರೆ ಬೆಂಗಳೂರಲ್ಲಿ ನಾರ್ತ್ ಈಸ್ಟಿಂದ ಬಂದಿರೋರ ಕಥೆ ನಾನು ಇದನ್ನೆಲ್ಲೂ ಕೇಳಿಲ್ಲ. ಜನರಲಿ ನಾರ್ತ್ ಈಸ್ಟಿಂದ ಬರೋರು ಅವರ ಪಾತ್ರಗಳನ್ನು ಪೋರ್ಟ್ರೇ ಮಾಡಬೇಕು ಅಂತಂದರೆ ಕಾಮಿಡಿಗೆ ಯೂಸ್ ಮಾಡ್ತಾರೆ, ವಿಲನ್ಗೆ ಯೂಸ್ ಮಾಡ್ತಾರೆ, ಸ್ಟೀರಿಯೋಟೈಪ್ ಮಾಡ್ತಾರೆ, ಭಾಳ ಸ್ಟೀರಿಯೋಟೈಪ್ ಆಗಿ ಯೂಸ್ ಮಾಡ್ತಾರೆ. ಈ ಸಿನಿಮಾದ ವಿಶೇಷತೆ ಏನಂತಂದರೆ, ಇದು ಕಥೆ ನಾರ್ತ್ ಈಸ್ಟಿಂದ ಬಂದಿರೋರು. ನಾನು ಒಂದು ಚೈನೀಸ್ ರೆಸ್ಟೋರೆಂಟ್ ನಡೆಸ್ತಾ ಇದ್ದೀನಿ. ಸೊ ನನ್ನ ಚೈನೀಸ್ ರೆಸ್ಟೋರೆಂಟಲ್ಲಿ ನಾರ್ತ್ ಈಸ್ಟಿಂದ ಇಂಡಿಯಾದಿಂದ ಬಂದಿರೋ ಹುಡುಗರ ಕಥೆ ಇದು. ಸೊ ಅವ್ರು ನಮ್ಮ ಜೊತೆ ಹೆಂಗೆ ಹೊಂದ್ಕೊತಾರೆ, ನಾವು ಅವ್ರ ಜೊತೆ ಹೆಂಗೆ ಹೊಂದ್ಕೊತೀವಿ, ಇದ್ರ ಮೇಲೆ ಕಥೆ ಇದು ಭಾಳ ವಿಶೇಷವಾಗ್ತದೆ. ಮೇಡಮ್, ಭಿನ್ನವಾದ ಕಥೆ ಆ್ಯಕ್ಚುಲಿ. ನಿತ್ಯ ಅವರೇ, ನೀವು ಹೋಟ್ಲಲ್ಲಿ ಏನು ಮಾಡ್ತಾ ಇರ್ತೀರಾ? ಆ ಹೋಟೆಲ್ ಅವ್ರು ಸ್ಟಾರ್ಟ್ ಮಾಡಕ್ಕೆ ದುಡ್ಡು ಕೊಟ್ಟಿದ್ದೆ ನಾನು. ಫೈನಾನ್ಸರು ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ಈ ಫಿಲ್ಮ್ನಲ್ಲಿ ನನ್ನ ಕಥಾಪಾತ್ರ ಏನು ಅಂದರೆ, ಶೃಂಗ ಇದ್ದಾರಲ್ಲ, ಶೃಂಗ ಇಸ್ ಅ ಹೋಟೆಲ್ ಓನರ್, ಆದರ್ಶ್ ಅಂತ ಅವ್ರ ಪಾತ್ರದ ಹೆಸರು. ನಾನು ಅವ್ರ ಫಿಯಾನ್ಸೆ ವರ್ಷ ಅಂತ. ಸೊ ಶೃಂಗ ರೆಪ್ರೆಸೆಂಟ್ಸ್ ದ ಲೋವರ್ ಮಿಡಲ್ ಕ್ಲಾಸ್ ಆಫ್ ದ ಸೊಸೈಟಿ. ಅವರು ಒಂದು ಮಿಡಲ್ ಕ್ಲಾಸಿಂದ ಅಪ್ಪರ್ ಮಿಡಲ್ ಕ್ಲಾಸ್ ಬರೋರಿಗೆ ಒಂದು ಆಸಕ್ತಿ ಏನಿದೆ ಅದನ್ನ ಪೋರ್ಟ್ರೇ ಮಾಡ್ತಾರೆ. ನಾನು ಅಲ್ಲಿ ಆಲ್ರೆಡಿ ಇದ್ದೀನಿ, ಆದರೆ ಅವ್ರ ಜೊತೆ ಒಂದು ವ್ಯವಹಾರಕ್ಕಿಂತ ಒಂದು ಸಂಬಂಧ ಇದೆ. ಆ ಸಂಬಂಧದಿಂದ ಅವ್ರ ಮುಖಾಂತರ ನಾನೇನು ಕಲ್ತ್ಕೋತೀನಿ, ನನ್ನ ಮುಖಾಂತರ ಅವ್ರೇನು ಕಲ್ತ್ಕೋತಾರೆ ಅಂತ ಒಂದು ಜರ್ನಿನಲ್ಲಿ ಹೋಗುತ್ತೆ. ಸರ್, ಚಿಲ್ಲಿ ಇದು ನಿಮ್ಮ ರೆಸ್ಟೋರೆಂಟಲ್ಲಿ ಎಲ್ಲದೂ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಚಿಲ್ಲಿ ಚಿಕನ್ನು ಅದೇ ಯಾಕಿಟ್ರು, ಏನು ವಿಶೇಷತೆ ಅದು ಅಂತ? ಎರಡು ಅರ್ಥ ಬರುತ್ತೆ. ಒಂದು, ಚಿಲ್ಲಿ ಚಿಕನ್ ಇಸ್ ಅ ವೆರಿ ಪಾಪ್ಯುಲರ್ ಡಿಶ್ ಆಲ್ ಓವರ್ ಇಂಡಿಯಾ. ಹೌದು, ಬೇರೆ ಬೇರೆ ರುಚಿ ಇದೆ ಎಲ್ರಿಗೂ. ಆ ಥರ ಇಂಡಿಯಾದ ಬೇರೆ ಬೇರೆ ರುಚಿಗಳನ್ನು ಕ್ಯಾಪ್ಚರ್ ಮಾಡುವಂಥ ಒಂದು ಡಿಶ್ ಅಂತ ಅನ್ಬೋದು. ಇನ್ನೊಂದು, ನಾರ್ತ್ ಈಸ್ಟಿಂದ ಬಂದವ್ರನ್ನ ಭಾಳ ತುಂಬ ಡೆರಾಗೇಟರಿ ಆಗಿ ನೀವು ಟ್ರೈಲರ್ ನೋಡಿದ್ರೆ ನೋಡಿದ್ದೀವಿ, ಅದ್ರಲ್ಲಿ ಗೊತ್ತಾಗಿರುತ್ತೆ ಅವ್ರು ಹಾಗೆ ಅಡ್ರೆಸ್ ಮಾಡುವಂಥ ಇದರಲ್ಲಿ ಹೆಸರುಗಳಲ್ಲಿ ಚಿಲ್ಲಿ ಚಿಕನ್ನು ಒಂದು ಹೆಸರು. ಆ ಥರ ಕರಿಬಾರ್ದು. ಯಾಕೆ ಅಂತಂದರೆ ನಾವು ಅವ್ರನ್ನ ನೋಡ್ತೀವಿ, ಬಟ್ ನಮ್ಗೆ ಅವ್ರು ಕಾಣಲ್ಲ. ಅಂಥವ್ರ ಕಥೆ. ಯಾಕೆ ಆ ಹೆಸರನ್ನ ಇಟ್ಟಿದ್ದೀವಿ ಅಂತ ಇವೆರಡು ಅರ್ಥ ಇದೆ. ಹಲವಾರು ಅರ್ಥಗಳು ಸಿನಿಮಾ ನೋಡಿ ತಿಳ್ಕೊಬೋದು. ಕರೆಕ್ಟ್. ಮೇಡಮ್, ಏನು ಫೈನಾನ್ಸ್ ತೊಗೊಂಡು ಲೋನ್ ಕೊಟ್ಟಿದ್ದ ಅಥವಾ ಹೆಂಗೆ, ನೀವು ಲವ್ಗೋಸ್ಕರ ಫ್ರೀಯಾಗಿ ಕೊಟ್ಟಿದ್ದ ಹೆಂಗೆ? ಅದು ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ದುಡ್ಡಿನ ವ್ಯವಹಾರ ಸರ್, ದುಡ್ಡಿನ ವ್ಯವಹಾರ. ನಾನು ಕೊಟ್ಟ, ನಮ್ಮಪ್ಪ ಕೊಟ್ರ, ಏನೇನು ಕೊಟ್ಟರು ಅಂತ ಗೊತ್ತಿಲ್ಲ. ಸೊ ಹೇಳಬೇಕು ಅಂದರೆ ಆ್ಯಕ್ಚುಲಿ ಸರ್, ಇದು ಮೂವಿ ಅದು ಇಟ್ಸ್ ಜಸ್ಟ್ ಒನ್ ಸ್ಮಾಲ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಈ ಮೂವಿನಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಒಂದು ಅಪ್ಪರ್ ಮಿಡಲ್ ಕ್ಲಾಸ್, ಒಂದು ಗೊತ್ತಿಲ್ಲದೆ ಇರೋ ಒಂದು ಲೈನ್, ಪ್ಯಾರಡೈಸ್ ಅಂತ ಒಂದು ಫಿಲ್ಮ್ ನೋಡಿರ್ತೀರ ನೀವು. ಅದರಲ್ಲಿ ಆ ಲೈನ್ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ಒಬ್ಬರು ಹೈಯರ್ ಮಿಡಲ್ ಕ್ಲಾಸಿಂದ ಇಟ್ಕೊಂಡು ಲೋವರ್ ಮಿಡಲ್ ಕ್ಲಾಸು, ಕೆಳಗಡೆ ನಮಗಿಂತ ಕೆಳಗಡೆ ಇರೋ ಆ 3 ಸ್ಟೇಜಸ್ಸು ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ನಮ್ಮ ಮೂವಿನಲ್ಲೂ ಹಂಗೆ ಗೊತ್ತಾಗುತ್ತೆ. ಸೊ ವಿ ಆರ್ ಟ್ರೈ
ಆ್ಯಂಡ್ ಅದನ್ನ ಯಾರಿಗೂ ಹರ್ಟ್ ಮಾಡ್ದಂಗೆ ಇದ್ದ ಹಾಗೆ ನೋಡಿದ್ರೆ ಹೆಂಗಿರುತ್ತೆ ಆ ಒಂದು ಇದು ನಾವು ಕವರ್ ಮಾಡಿದ್ದೀವಿ. ಸೊ ನೀವು ಹೇಳ್ದಂಗೆ ಸ್ಪೈಸ್ ಇದೆ, ಸ್ವೀಟ್ ಇದೆ, ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಎಲ್ಲ ಇದೆ. ಸೊ ಅದು ಇಟ್ಸ್ ಅ ಕಂಪ್ಲೀಟ್ ಒಂದು ಹೋಲ್ಸಮ್ ಮೀಲ್ ಅಂತ ಹೇಳ್ಬೋದು ಹಾಗೆ. ಸರ್, ನಿಮ್ಮ ಹಿಂದಿನ ಸಿನಿಮಾ 1920-21 ಅದರಲ್ಲೂ ಒಂದು ನೊಂದವರ ಕತೆ, ಒಬ್ಬ ನೋವಿನ ಕಥೆನ ಹೇಳಿದ್ರಿ, ಅಂದರೆ ಅವ್ನಿಗಾದ ಅನ್ಯಾಯದ ಕಥೆನ ಹೇಳಿದ್ರಿ. ಇಲ್ಲೂ ಕೂಡ ಆ ಥರದ್ದೊಂದು ಒಬ್ಬರು ನೋವಿನ ಕತೆ, ಒಬ್ಬರು ಅನ್ಯಾಯ ಏನಾಗ್ತಾಯಿದೆ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಆ ಥರದ್ದು ನಿಮಗೆ ತುಂಬ ಇಷ್ಟ ಆಗುತ್ತೆ, ಅಂದರೆ ಮನಸ್ಸಿಗೊಂದು ತೃಪ್ತಿ ಸಿಗುತ್ತೆ, ಒಳ್ಳೆ ವಿಷಯ ಹೇಳಿದ್ದೀನಿ ಗುರು ನಾನು ಅಂತ. ಖಂಡಿತವಾಗ್ಲು ಸಿಗತ್ತಲ್ಲ. ಅಂದರೆ ಲೈಕ್ ಹೀರೋಯಿಸಮ್ಮು, ನಾ ಒಬ್ರಿಗಿಂತ ಇವರು ಜಾಸ್ತಿ ಅಂತ ಅನ್ನೋದನ್ನ ಪೋರ್ಟ್ರೇ ಮಾಡೋದು ನನ್ನ ಮಟ್ಟಿಗೆ ನನಗನ್ಸೋ ಪ್ರಕಾರ ತುಂಬ ಜಾಸ್ತಿ ಆಗೋಗಿದೆ. ನಮ್ಮ ಸುತ್ತಮುತ್ತ ಇರೋ ಪಾತ್ರಗಳು, ನಮಗೆ ಕನೆಕ್ಟ್ ಆಗುವಂಥ ಕತೆಗಳು, ಈ ಥರ ಕತೆಗಳು ನನಗೆ ಭಾಳ ಇಷ್ಟ ಆಗುತ್ತೆ. ಸೊ ಈ ಥರ ಪಾತ್ರಗಳು ಸಿಗೋದು ಇಟ್ಸ್ ಅ ಬ್ಲೆಸ್ಸಿಂಗ್, ಒಂದು ವರ ಅಂತ ಹೇಳ್ಬೋದು. ಆ್ಯಂಡ್ 1920-21 ಸಿನಿಮಾದಲ್ಲಿ ಆ ಪಾತ್ರ ಬೇರೆ, ಅದರ ಗಾಂಭೀರ್ಯ ಬೇರೆ ಇತ್ತು. ಈ ಪಾತ್ರದಲ್ಲಿ ಒಂಥರ ಸಿಲ್ಲಿನೆಸ್ಸು ಇದೆ, ಏನೋ ಹುಡುಗಾಟಿಕೆನೂ ಇದೆ, ಸೀರಿಯಸ್ ಆಗಿರೋಕ್ಕೆ ಪ್ರಯತ್ನ ಪಟ್ಟು ಕಾಮಿಡಿಗಳಾಗೋ ಬ್ಲ್ಯಾಕ್ ಕಾಮಿಡಿಗಳಂಥ ಸಿಚುವೇಶನ್ನು ಇಂಥವೆಲ್ಲ ಇದೆ. ಸೊ ಈ ಫ್ಲೇವರ್ಸು ಬೇರೆ ಇದೆ ಈ ಪಾತ್ರದಲ್ಲಿ. ಬಟ್ ನೀವು ಹೇಳ್ದಂಗೆ ನನಗೆ ಈ ಥರ ಕಥೆಗಳು, ಗಟ್ಟಿಯಾಗಿರೋವಂಥ ಕಥೆಗಳು, ಪಾತ್ರಗಳು ಸಿಕ್ಕಾಗ ಅದೊಂದು ವರ ಅಂತಲೇ ಒಂದು. ಸರ್, ನಾಟಕದಲ್ಲಿ ನಿಮ್ಮ ಸ್ಟೇಜ್ ಮೇಲೆಲ್ಲ ನೋಡಿದ್ರೆ ತುಂಬ ಆ್ಯಕ್ಟಿವ್ ಆಗಿರ್ತೀರಾ, ತುಂಬ ಲೀಲಾಜಾಲವಾಗಿ ಆ್ಯಕ್ಟ್ ಮಾಡ್ತಾ ಇರ್ತೀರಾ. ಇಲ್ಲಿ ಸಿನಿಮಾದಲ್ಲಿ ಹೆಂಗೆ ಮಾಡ್ತೀರಾ ಅಂತಂದರೆ, ಸಿನಿಮಾದಲ್ಲಿ ಒಂದು ಚೌಕಟ್ಟಿರುತ್ತೆ, ಇಲ್ಲಿರೋರು ಇಲ್ಲೇ ಹೇಳಬೇಕು ಆ ಥರದ್ದೇನೋ ಸಮಥಿಂಗ್ ಆ ಥರ. ಸೊ ಹೆಂಗೆ ಅದು ಅಂತ ಆ ಫ್ರೀಡಮ್ ಇಲ್ಲಿ ಕೊಡುತ್ತಾ ಸಿನಿಮಾ? ಅಂದರೆ ನಾಟಕದ ಕಲ್ಪನೆ ಏನಿದೆ ಅಂತಂದರೆ ಅದೊಂದು ಲಾಂಗ್ ಶಾರ್ಟಲ್ಲೇ ನಡೆಯುತ್ತೆ ಅನ್ನೋ ಕಲ್ಪನೆ ಇದೆ ಅಲ್ವಾ, ಅದು ಬ್ರೇಕ್ ಆಗತ್ತೆ. ಬೇರೆ ಬೇರೆ ನಾಟಕಗಳಲ್ಲಿ ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ 6 ಡಿಗ್ರಿ ಪ್ರೊಫೈಲ್ ಅಂತ ಬರುತ್ತೆ, ಅದು ಬರೀ ಇಷ್ಟಕ್ಕೆ ಮಾತ್ರ ಕಟ್ ಮಾಡೋ ಅಷ್ಟಾಗತ್ತೆ. ಸೊ ನಾನು ಆ್ಯಕ್ಟರ್ ಆಗಿ ಬಂದು ಅಷ್ಟಕ್ಕೆ ಲೈಟ್ ತೊಗೊಂಡು ಪರ್ಫಾರ್ಮ್ ಮಾಡ್ಬೇಕು ವಿಂಗಿಂದ ಬಂದು. ಸೊ ಅದು ಆ ಥರ ಫಿಸಿಕಲಿ ಆ ಥರ ಇದ್ದೇ ಇರುತ್ತೆ. ಸೊ ನಾಟಕದಲ್ಲಿ ಆ ಟ್ರೈನಿಂಗ್ ಇದೆ. ಒಂದು ಬ್ಲ್ಯಾಕ್ಔಟಲ್ಲಿ ಎಕ್ಸಿಟ್ ತೊಗೊಳೋದು, ಕತ್ಲಿಗೆ ಹೊಂದ್ಕೊಳ್ಳೋದು, ಆ್ಯಂಡ್ ಲೈಟನ್ನು ನೋಡ್ಕೊಂಡು ಮಾತಾಡೋದು. ಅಟ್ ದ ಸೇಮ್ ಟೈಮ್ ರಿಯಲ್ ಲೈವ್ ಆಡಿಯನ್ಸಿಂದ ನಮಗೆ ಫೀಡ್ಬ್ಯಾಕ್ ಬರ್ತಾ ಇದ್ರೂ ಅದರಿಂದ ಡಿಸ್ಟ್ರಾಕ್ಟ್ ಆಗದೆ ಕೆಲಸ ಮಾಡೋವಂಥದ್ದು. ಇದು ರಂಗಭೂಮಿ ಭಾಳ ಬೇರೆ ಬೇರೆ ಪ್ರಕಾರಗಳಿದಾವೆ ರಂಗಭೂಮಿಯಲ್ಲಿ, ಕಲಿಸ್ಕೊಡತ್ತೆ. ಸೊ ಸಿನಿಮಾಗೆ ಭಾಳ ಹೆಲ್ಪ್ ಆಗಿ. ಬಟ್ ಸಿನಿಮಾ ಇನ್ನೂ ನನಗೆ ಸಿಗಬೇಕು, ಇನ್ನೂ ಏನೋ ಇದೆ, ಸ್ವಲ್ಪ ಔಟ್ ಹೊಡಿತಾ ಇದೆ, ಕರೆಕ್ಟ್ ಸಿಗಬೇಕು. ಮೇಡಮ್, ನಿಮಗೆ ಚಿಲ್ಲಿ ಚಿಕನ್ನು, ನೀವು ವೆಜಿಟೇರಿಯನ್ ಅಂತ ಹೇಳಿದ್ರಿ, ಚಿಲ್ಲಿ ಚಿಕನ್ನು ತಿನ್ನೋ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರು ಟೈಟ್ಲ್ ಕೇಳಿದಾಗ ಏನಂದ್ರೆ ಅವರು ಹಂಗೆ ಆ್ಯಕ್ಚುಲಿ ಟೈಟಲ್ ಕೇಳಿದಾಗ ಫಸ್ಟ್ ಎಲ್ಲರೂ ಶಾಕ್ ಆದರು. ಈಗ ಏನು ನೀನು ವೆಜಿಟೇರಿಯನ್ ಆಗಿಬಿಟ್ಟು ಚಿಲ್ಲಿ ಚಿಕನ್ ಎಲ್ಲ ಫಸ್ಟ್ ಕ್ವೆಶ್ಚನ್ ನಮ್ಮಮ್ಮ ಕೇಳಿದ್ದು, ಚಿಕನ್ ತಿಂದೇನೆ ನೀನು ಅಂತ. ಬಟ್ ಆಬ್ವಿಯಸ್ಲಿ ಅವ್ರ ಇನ್ನೋಸೆನ್ಸ್ ಅದನ್ನೆಲ್ಲ ಗೊತ್ತಾಗತ್ತೆ. ಬಟ್ ಏನಂದರೆ ಐ ಮೀನ್ ಡಿಶ್ ಎಲ್ಲರೂ ಗೊತ್ತಿರೋದ್ರಿಂದ ಹೆಸರು ಬಹಳ ಪಾಪ್ಯುಲರ್ ಆಗಿದೆ. ಸೊ ಹೆಸರು ಕೇಳಿದಾಗಲೇ ಅವರು ಇದು ಜ್ಞಾಪಕ ಇರೋ ಹೆಸರು, ಈಸಿಯಾಗಿ ಜ್ಞಾಪಕ ಬರುತ್ತೆ, ಹಿಂಗೆ ಮಾಡ್ಬೋದು. ಆ್ಯಂಡ್ ಅದು ಆ ಎಂತೂಸಿಯಾಸಮ್ ಜಾಸ್ತಿ ಇದೆ. ಆ್ಯಂಡ್ ಪ್ಲಸ್ ಟ್ರೇಲರ್ನ ನೋಡಿದಾಗ, ಇಲ್ಲಾಂದರೆ ನಾವು ಟೀಸರ್ ನೋಡಿದಾಗ ಹೊಸ ಮುಖಗಳನ್ನ ನೋಡಿದ್ರು. ಲೈಕ್ ಯೂಶ್ವಲಿ ಏನು ಮಾಡ್ತಾರೆ, ಕಾಮಿಡಿಗಿಲ್ಲದೆ ಅವ್ರ ಸ್ಟೋರಿ ಹೇಳೋದು, ಶೃಂಗ ಹೇಳ್ದಂಗೆ ಅವ್ರ ಸ್ಟೋರಿ ಅವರೇ ಹೇಳ್ತಾ ಇದ್ದಾರೆ. ನಾವು ಬರೀ ಅವ್ರಿಗೆ ಒಂದು ಏನು ಹೇಳೋ ಒಂದು ಸ್ಟೇಜ್ ಕೊಡ್ತಿದ್ದೀವಿ, ಅವ್ರ ಸ್ಟೋರಿ ಹೇಳ್ತಿದ್ದಾರೆ. ಆ್ಯಂಡ್ ದಟ್ ಈಸ್ ಸಚ್ ಅ ನ್ಯೂ ಕಾನ್ಸೆಪ್ಟ್. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರದೇಶದಿಂದ ಬಂದು ನಮ್ಮ ಕನ್ನಡ ಫಿಲ್ಮ್ ಮಾಡ್ತಿದ್ದಾರೆ, ನಮ್ಮ ಡ್ರಾಮಾ ಮಾಡ್ತಿದ್ದಾರೆ. ಸೊ ಹಂಗಿದ್ದಾಗ ಎಲ್ರಿಗೂ ಆ ಎಂತೂಸಿಯಾಸಮ್ ಜಾಸ್ತಿ ಇತ್ತು. ಇದೇನಿದು, ಇದು ಹೊಸದಾಗಿದೆಯಲ್ಲ, ಈ ಥರ ನೋಡೇ ಇಲ್ವಲ್ಲ, ಇದೇನಿದು, ಇದ್ರ ಬಗ್ಗೆನೂ ಮಾತಾಡ್ತಾರೆ. ಅದು ಟ್ರೈಲರ್ನಲ್ಲಂತೂ ನೋಡ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ಅಷ್ಟು ಲೈಕ್ ಏನೋ ಇಟ್ ವಾಸ್, ನಾವು ಅವ್ರಿಗೆಲ್ಲ ಹೇಳೋದು, ಇಲ್ಲ ನನಗೆ ಥಿಯೇಟ್ರ್ನಲ್ಲಿ ಹೇಳ್ದಾಗ ಹೇಳು, ನಂಗೆ ನೋಡಿದ್ದೀನಿ ನೋಡೋದು ಬೇಡ, ಐ ವಾಂಟ್ ಟು ಗೋ ಆ್ಯಂಡ್ ವಾಚ್ ಇಟ್ ಇನ್ ಥಿಯೇಟರ್ಸ್ ಅಂತ. ಸೊ ಇಟ್ಸ್ ಸಚ್ ಅ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ರಿಯಾಕ್ಷನ್. ಯಾಕಂದರೆ ಐ ಮೀನ್ ಎಲ್ಲರೂ ಕೇಳ್ತಾನೆ ಇರ್ತಾರೆ, ಇದು ಕನ್ನಡದಲ್ಲಿ ಯಾವಾಗ ಹೊಸ ಸಿನಿಮಾ ಬರುತ್ತೆ, ಹೊಸ ಥರ ಫಿಲ್ಮ್ ಯಾವಾಗ ಬರುತ್ತೆ, ಬೇರೆ ಇಂಡಸ್ಟ್ರಿಯವರೆಲ್ಲ ಎಷ್ಟು ಚೆನ್ನಾಗಿ ಫಿಲ್ಮ್ ಮಾಡ್ತಾ ಇದ್ದಾರೆ, ನಾವು ಯಾಕೆ ಮಾಡ್ತಿಲ್ಲ ಅಂತ. ಇವಾಗ ಮಾಡಿದ್ದೀವಿ, ಇವಾಗ ಬಂದು ನೋಡಿದ್ರೆ ಇಟ್ ವಿಲ್ ಬಿ ಆ ಎಂಕರೇಜ್ಮೆಂಟ್ ಇನ್ನೂ ಜಾಸ್ತಿ ಇರುತ್ತೆ. ನಮಗೂ ಆ ಎಂಕರೇಜ್ಮೆಂಟ್, ಆ್ಯಸ್ ಆ್ಯಕ್ಟರ್ಸ್ ನಮಗೂ ಆ ಎಂಕರೇಜ್ಮೆಂಟ್ ಜಾಸ್ತಿ ಇರುತ್ತೆ. ಹೊಸ ಥರ ಫಿಲ್ಮ್ ಮಾಡ್ಬೋದು, ಮಾಡಿದ್ರೆ ಆಡಿಯನ್ಸ್ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಆಡಿಯನ್ಸ್ ಕೊಟ್ಟರೆ, ಪ್ರೊಡ್ಯೂಸರ್ಸ್ಗೂ ಆ ಧೈರ್ಯ ಇರುತ್ತೆ, ಡಿರೆಕ್ಟರ್ಸ್ಗೂ ಇರುತ್ತೆ, ರೈಟರ್ಸ್ಗೂ ಆ ಧೈರ್ಯ ಬರುತ್ತೆ. ಆ್ಯಸ್ ಆ್ಯಕ್ಟರ್ಸ್ ನಮಗೂ ಆ ಧೈರ್ಯ ಇರುತ್ತೆ, ನಾವು ಹೊಸ ಥರ ಒಂದು ಫಿಲ್ಮ್ ಮಾಡ್ಬೋದಪ್ಪ ಅಂತ ಒಂದು ಫ್ಲೇವರ್ ಬರೋಕ್ಕೆ ಚಾನ್ಸ್ ಇದೆ.
ಸರ್ ನಾಟಕದ ಹೀರೋಗೂ ಸಿನಿಮಾ ಹೀರೋಗೂ ಹೆಂಗೆ ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಆ್ಯಕ್ಚುಲಿ ಸ್ಕ್ರಿಪ್ಟ್ ಚೆನ್ನಾಗಿದ್ದರೆ ಎರಡು ಈಕ್ವಲ್ ಆಗಿ ಚೆನ್ನಾಗೇ ಅನಿಸುತ್ತೆ. ಬಟ್ ನಾಟಕದಲ್ಲಿ ನಾವು ತುಂಬ ಕಾಂಪ್ಲೆಕ್ಸ್ ವಿಚಾರಗಳನ್ನು ಮಾತಾಡ್ತೀವಿ, ಸಿನಿಮಾನಲ್ಲಿ ಇನ್ನೂ ಮಾತಾಡೋಕ್ಕೆ ಸಾಧ್ಯ ಆಗಿಲ್ಲ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಾರಣಗಳಿಂದ. ನಾಟಕದಲ್ಲಿ ಏನಂದರೆ ಪ್ರತಿಯೊಬ್ಬರು ಆ್ಯಕ್ಟ್ರೇ ಅವರು, ನಾನು ಹೀರೋ ಅನ್ನೋ ಥರದ್ದು ಆ್ಯಕ್ಟ್ರಿಗೂ ಅನ್ಸಲ್ಲ, ಶೋ ಮುಗಿದ ಮೇಲೆ ಒಂದ್ಸಲ ಏನೋ ಅನ್ಸಲ್ಲ. ಬಟ್ ಇಲ್ಲಿ ಆ ಥರ ಆಗಲ್ಲ. ಅದು ಅಗೇನ್ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಡೇರ್ ಡೆವಿಲ್ ಮುಸ್ತಫಾ ಎಕ್ಸಾಂಪಲ್ ನೋಡಿದ್ರೆ ಯಾರು ಹೀರೋ? ಇಟ್ಸ್ ಸಚ್ ಅ ವಂಡರ್ಫುಲ್ ಫಿಲ್ಮ್. ಈಗ ಯಾರು ಹೀರೋ ಯಾರು ವಿಲನ್ನು? ಅದು ಕತೆ, ಅದು ಸಿನಿಮಾ. ನನ್ನ ಪ್ರಕಾರ ಅದು ನಾಟಕ. ಕತೆಗಾರರು ಸರ್ ನಾವು ಅಟ್ ದಿ ಎಂಡ್ ಆಫ್ ದ ಡೇ ಅವನು ಬ್ರಾಡ್ ಲೆವೆಲ್ ಕತೆಗಾರರು. ಸೊ ಪಾತ್ರಗಳು ಕತೆಗೆ ಪೂರಕವಾಗಿರಬೇಕು ಅಂತ ನನ್ನ ನಿಲುವು. ಸೊ ಅಂಥ ಪಾತ್ರಗಳು ಸಿಕ್ಕರೆ ಅದೇ ಸಿನಿಮಾನಲ್ಲೂ ಸಾಧ್ಯತೆ ಇದೆ. ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿದ್ರೆ, ನಿತ್ಯ ಹೇಳ್ದಂಗೆ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ತಾರೆ. ಮಾಡಿದಾಗ ಆ ಥರ ಸಿನಿಮಾಗಳಿನ್ನೂ ಜಾಸ್ತಿ ಆಗುತ್ತೆ, ಕಥೆ ಇರೋ ಪಾತ್ರಗಳು. ಆ್ಯಂಡ್ ಇವಾಗ ಥ್ಯಾಂಕ್ಸ್ ಟು OTT ಅಲ್ವಾ ಸರ್. ಆ್ಯಂಡ್ ಐ ಮೀನ್ ಇಟ್ಸ್ ಅ ಬೂನ್ ಆ್ಯಂಡ್ ದ ಬೇನ್ ಅಂತ ಎರಡೂ ಹೇಳ್ಬೋದು. ಒಂದು ಒಳ್ಳೆಯದು ಆಗಿದೆ, ಅದ್ರಲ್ಲಿ ಕೆಟ್ಟದ್ದು ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇದರಿಂದ ಹೊಸ ಆ್ಯಕ್ಟರ್ಸ್ ಮೇಲೆ ಬರ್ತಿದ್ದಾರೆ. ಒಂದು ಮೂವಿನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಲಾಪತಾ ಲೇಡೀಸ್ ಇರಲಿ, ಅದ್ರಲ್ಲಿ ಒಂದು ಹೀರೋ ಅಂತ ಯಾರೂ ಇಲ್ಲವೇ ಇಲ್ಲ. ದೇರ್ ಇಸ್ ಇದ್ದಾರೆ, ಹೆಸರಿಗಿದ್ದಾರೆ, ಬಟ್ ಇಟ್ಸ್ ಅ ಸ್ಟೋರಿ. ಆ ಸ್ಟೋರಿನೇ ಒಂದು ಕಿಂಗು. ಆ ಸ್ಟೋರಿನ ಅವ್ರು ಎಷ್ಟು ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ನಾವು ಆವಾಗ ಮುಂಚೆಲ್ಲ ಹೀರೋ ಅಂತ ಒಂದು ಕಾನ್ಸೆಪ್ಟ್ ಇತ್ತು, ಇಲ್ಲಾಂದರೆ ಹೀರೋಯಿನ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಇವಾಗ ಐ ಥಿಂಕ್ ದಟ್ ಕಾನ್ಸೆಪ್ಟ್ ಇಸ್ ಸ್ಲೈಟ್ಲಿ ಕಡಿಮೆ ಆಗ್ತಿದೆ. ನಾವು ದೇ ಆರ್ ಆಲ್ ಲೈಕ್, ಓ ಇವಾಗ ಆರ್ಟಿಸ್ಟ್ ಇದ್ದಾರೆ, ಇವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಈ ಆ್ಯಕ್ಟರ್ ಎಷ್ಟು ಚೆನ್ನಾಗಿ ಆ ಒಂದು ಮೂವಿ ಎಸೆನ್ಸ್ನ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದ್ದಾರೆ, ಅವ್ರ ರೋಲ್ನ ಎಷ್ಟು ಚೆನ್ನಾಗಿ ಅವರು ಪೋರ್ಟ್ರೇ ಮಾಡಿದ್ದಾರೆ. ಈ ಥರ ಅದು ಇವಾಗ ಇನ್ನೂ ಹೆಚ್ಚು ಮಾತಾಡೋಕ್ಕೆ ಬರ್ತಿದೆ ಈಗ. ಸೊ ಮುಂಚೆ ಐ ಥಿಂಕ್ ಮುಂದೆ ಇನ್ನೂ ಇಲ್ಲ. ನನಗನ್ಸುತ್ತೆ ಕನ್ನಡದಲ್ಲಿ ಭಾಳ ಕತೆ ಓರಿಯೆಂಟೆಡ್ ಸಿನಿಮಾಗಳು ತುಂಬ ಇದ್ವು. ಇವಾಗ ಮುಂಚೆ ಎಲ್ಲ ಲೈಕ್ ಇವಾಗ ಶಂಕರ್ನಾಗ್ ಸರ್ ಆಗಿರಲಿ, ಅವ್ರ ಮೂವಿ ಅಂದರೆ ಅವ್ರ ಮೂವಿ ಅಂತ ಹೋಗಿ ನೋಡ್ತಾ ಇದ್ವಿ. ಯಾರು ಆ್ಯಕ್ಟರು, ಯಾರು ಡಿರೆಕ್ಟರು, ಐ ಮೀನ್ ಯಾರು ಆ್ಯಕ್ಟರ್ ಅಂತ ಹೋಗಿ ನೋಡ್ತಾ ಇರಲಿಲ್ಲ. ಶಂಕರ್ನಾಗ್ ಸರ್ ಮೂವಿ, ನಾ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ದಟ್ ಈಸ್ ಬಿಕಾಸ್ ಅವ್ರಿಗೆ ಗೊತ್ತು, ಅವ್ರು ಯಾರೇ ಇದ್ರೇನೋ ಅವ್ರು ಆ ಸ್ಟೋರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. I mean, and plus cinema is a director's medium, an actor is a vehicle which shows that. So ಹಂಗಿದ್ದಾಗ ನಾವು ಐ ಥಿಂಕ್ ಸ್ಲೋಲಿ ಹಂಗೆ ಬಂದರೆ ಇನ್ನೂ ಬಹಳಷ್ಟು ಕತೆಗಳು, ಹೇಳದೇ ಇರೋ ಕತೆಗಳೆಲ್ಲ ಹೇಳ್ಬೋದು. ನಾವು ಹೀರೋ ಅಂತ ಹೋಗ್ತಾ ಇದ್ರೆ, ಹೀರೋಯಿನ್ ಅಂತ ಹೋಗ್ತಾ ಇದ್ರೆ ಗೊತ್ತಿಲ್ಲ, ನಮಗೆ ಪ್ರಾಬಬ್ಲಿ ಅದು ವರ್ಕ್ ಆಗದೆ ಇರ್ಬೋದು. ವರ್ಕ್ ಆಗೋ ಕ್ರೌಡ್ ಇದೆ, ಅವರು ಇರಬಾರ್ದು ಅಂತ ಹೇಳಲ್ಲ. ಸೊ ನಾವೆಲ್ಲ ಅವ್ರನ್ನ ನೋಡ್ಕೊಂಡೆ ಬೆಳೆದಿದ್ದು ಹಂಗಂತ ಹೇಳ್ತಾರೆ. ಬಟ್ ದಿಸ್ ಇಸ್ ಅವರ್ ಟೇಸ್ಟ್. ಈ ಟೇಸ್ಟ್ ಇರೋ ಜನ ತುಂಬಾ ಇದ್ದಾರೆ, ಅಂಡ್ ಅವ್ರಿಗೋಸ್ಕರ ಅವ್ರಿಗೆ ಇದು ರೀಚ್ ಆಗ್ಬೇಕು ಅನ್ನೋದು ನನ್ನ ಅಷ್ಟೇ. ಮೇಡಮ್, ನನಗೆ ನೀವು ವೃತ್ತ ಅಂತ ಒಂದು ಸಿನಿಮಾ ಮಾಡಿದ್ರಿ ಅಂತ ಅನ್ಸುತ್ತೆ. ಆ ಪೋಸ್ಟರ್ ಬಂದಾಗಲೇ ಫಸ್ಟ್ ಪರಿಚಯ ಆಗಿದ್ದು ಅಂದರೆ ನನಗೆ. ಸೊ ನಿಮ್ಮ ಬಗ್ಗೆ ಹೇಳೋದಾದ್ರೆ ಒಂದು ಸ್ವಲ್ಪ ಹೆಂಗೆ ಶುರು ಆಯಿತು ಏನಂತ ಅಂತ. ನನ್ನ ಮೂಲ ಬಂದು ಆ್ಯಸ್ ಅ ಡಾನ್ಸರ್ ಸರ್. ನಾನು ಸ್ಟಾರ್ಟ್ ಮಾಡಿದ್ದು ಆಸ್ ಅ ಡಾನ್ಸರ್. ಭರತನಾಟ್ಯಂ ಕಲ್ತ್ಕೊಂಡೆ, ಮತ್ತು ಕಥಕ್ ಮಾಡಿದೆ. ಅದಾದಮೇಲೆ ಥಿಯೇಟರ್, ರಂಗಭೂಮಿ ಹ್ಯಾಸ್ ಆಲ್ವೇಸ್ ಬಿನ್ ಮೈ ಲರ್ನಿಂಗ್ ಸ್ಟೆಪ್ ಅಂತ ಹೇಳ್ಬೋದು. ಅದು ಚೆನ್ನೈನಲ್ಲಿ ಥಿಯೇಟರ್ ಮಾಡಿದೆ, ಮುಂಬೈನಲ್ಲಿ NCPನಲ್ಲಿ ಒಂದು ಆಲ್ಮೋಸ್ಟ್ 2.5 ವರ್ಷ 3 ವರ್ಷ ಥಿಯೇಟರ್ ಮಾಡಿದೆ. ಆದಮೇಲೆ ಯಾರೋ ಅದನ್ನು ನೋಡಿಬಿಟ್ಟು, ಇದು ನೀವು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಬನ್ನಿ ನಮ್ಮ ಹತ್ರ ಒಂದು ಶಾರ್ಟ್ ಫಿಲ್ಮ್ ಇದೆ ಅಂತ ಹೇಳಿದರು. ಸರಿ ಹೋಗಿ ನೋಡೋಣ ಅಂತ ಒಂದು ಕಾಲೇಜ್ ಶಾರ್ಟ್ ಫಿಲ್ಮ್ ಮಾಡಿದೆ. ಅದು ಆ್ಯಕ್ಚುಲಿ ಒಂದು ಅವಾರ್ಡ್ ವಿನ್ ಆಯಿತು ಚೆನ್ನೈನಲ್ಲಿ. ಸೊ ಅದನ್ನ ನೋಡಿ ಇನ್ನೊಬ್ಬರು ಡೈರೆಕ್ಟರ್ ಅಪ್ರೋಚ್ ಮಾಡಿದ್ರು, ಹಂಗೆ ನೋಡಿ ಇನ್ನೊಬ್ಬರು ಅಪ್ರೋಚ್ ಮಾಡಿದ್ರು. ಆವಾಗ ಇದು ಮೆಡ್ರಾಸ್ ಟಾಕೀಸಿಂದ ದಟ್ ಈಸ್ ಮಣಿರತ್ನಂ ಸರ್ದು ಒಂದು ಫಿಲ್ಮ್ ಬಂತು ನನ್ನ ಕೈಗೆ. ಸೊ ಅದರಲ್ಲಿ ಐ ಥಿಂಕ್ ಐ ಪ್ಲೇಡ್ ಒಂದು ಚಿಕ್ಕ ರೋಲ್, ಸಿತಾರ ಅಂತ ಒಂದು ಚಿಕ್ಕ ರೋಲ್, ಕಾಟ್ರಬಿಳಿಡೆ ಅಂತ ಒಂದು ಫಿಲ್ಮ್ನಲ್ಲಿ ಅದಿತಿ ರಾವ್ ಹೈದ್ರಿ ಮತ್ತು ಕಾರ್ತಿಕ್ ಸರ್ ಜೊತೆ ಆ ಫಿಲ್ಮ್ ಮಾಡಿದೆ. ಸಣ್ಣ ರೋಲ್, ಐ ಪ್ಲೇ ಹರ್ ಸಿಸ್ಟರ್. ಅಲ್ಲಿಂದ ತುಂಬ ಜನರಿಗೆ ಕನಸಿರುತ್ತಲ್ಲ ಮಣಿರತ್ನಂ ಅವ್ರ ಸಿನಿಮಾದಲ್ಲಿ ಮಾಡಬೇಕು. ಅದಾದಮೇಲೆ ಬಿಜಾಯ್ ನಂಬಿಯಾರ್ ಸರ್ನ ಮೀಟ್ ಮಾಡಿದೆ. ಅವ್ರ ಜೊತೆ ಸೋಲೋ ಅಂತ ಇನ್ನೊಂದು ಮೂವಿ ಮಾಡಿದೆ, ದುಲ್ಕರ್ ಸಲ್ಮಾನ್ ಅದನ್ನಲ್ಲಿದ್ದರು. ಅಲ್ಲಿಂದನೇ ನಾನು ಆ್ಯಕ್ಚುಲ್ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದನೇ. ಅವರಿಂದನೇ ನಾನು ಜಾಸ್ತಿ ಕಲ್ತ್ಕೊಂಡಿದ್ದು. ಒಂದು ಸಿನಿಮಾ ಅಂದರೆ ಏನು, ಒಂದು ಕ್ಯಾಮ್ರಾ ಅಂದರೆ ಏನು, ಯಾಕೆ ಟೇಕ್ ತೊಗೋತಾರೆ, ಒಂದು ಕಾಸ್ಟ್ಯೂಮ್ ಯಾಕೆ ಈ ಕಾಸ್ಟ್ಯೂಮ್ ಹಾಕ್ಕೊಬೇಕು, ಸೊ ಎಲ್ಲ ಅವರೇ ನಂಗೆ ಕಲ್ತ್ಕೊಟ್ಟಿದ್ದು. ಸೊ ಅದಾದಮೇಲೆ ಐ ಥಿಂಕ್ ಡಾನ್ಸಿಂಗ್ ಕಂಟಿನ್ಯೂ ಪ್ಯಾರಲಲ್ ಆಗಿ ಹೋಗ್ತಾಯಿತ್ತು. ಆದಮೇಲೆ ವೃತ್ರ ಬಂತು. ವೃತ್ರ ಆದಮೇಲೆ ಇದು ಪವನ್ ಸರ್ ಜೊತೆ, ಪವನ್ ಕುಮಾರ್ ಸರ್ ಜೊತೆ ಕುಡಿಯಡ ಮಾಹಿತಿ ಅಂತ ಒಂದು ತೆಲುಗು ವೆಬ್ ಸೀರೀಸ್ ಮಾಡಿದೆ, ಅಮಲಾ ಪಾಲ್ ಮ್ಯಾಮ್ ಜೊತೆ.
ಸೊ ಹೀಗೆ ಅದು ಒಂದಾದ್ಮೇಲೆ ಒಂದು ಹೋಗ್ತಾ ಇತ್ತು. ಇವಾಗ ರೀಸೆಂಟಾಗಿ ಪೋರ್ ಅಂತ ಒಂದು ಮಾಡಿದೆ, ಅದು ಬಿಜಯ್ ನಂಬಿಯಾರ್ ಸರ್ ಜೊತೆ. ಇದನ್ನ ಬಿಟ್ಟು ಮೂವೀಸು ಆ್ಯಡ್ಸು ಬರ್ತಾನೆ ಇರುತ್ತೆ ಸರ್. ಅದೊಂದು ಏನು ಹೇಳೋದು, ಒಂದು ವೆಬ್ ಅಂತ ಹೇಳ್ಬೋದು, ಒಂದು ಇಟ್ಸ್ ಆಲ್ ಇಂಟರ್ಕನೆಕ್ಟೆಡ್. ಸೊ ಇದೇ ಜರ್ನಿ. ಹೋಪ್ಫುಲಿ ಇನ್ನೂ ಕನ್ನಡ ಮೂವಿ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಆಸೆ ಇದೆ. ಲೆಟ್ಸ್ ಸಿ, ಫಿಂಗರ್ಸ್ ಕ್ರಾಸ್. ಅಂದರೆ ನಿಮ್ಮ ವಿಕಿಪೀಡಿಯಾದಲ್ಲಿ ನೋಡ್ತಾ ಹೋದರೆ ನಾವೀಗ ಬೇರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಹೆಸರು ನಿಮ್ಮ ವಿಕಿಪೀಡಿಯಾದಲ್ಲಿ ಬಂದಿರುತ್ತೆ. ಹಂಗಾರೆ ಅವ್ರ ಜೊತೆ ಮಾಡಿದ್ದಾರೆ, ಇವ್ರ ಜೊತೆ ಮಾಡಿದ್ದಾರೆ ಅಂತೇಳಿ ತುಂಬ ಹೋಗ್ಬಿಟ್ಟಿರುತ್ತೆ, ಅದೇ ಅನ್ಸುತ್ತೆ. ಹಾಂ, ಹಾಗೂ ಹೇಳ್ಬೋದು ಸರ್. ಐ ಮೀನ್ ಆ ಆಪರ್ಚುನಿಟಿಗೆ ನಾನು ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಯಾಕಂದರೆ ಹೇಳಿದ್ನಲ್ಲ, ದೊಡ್ಡ ಸ್ಟಾರ್ಸಿಂದನೇ ನಾವು ಕಲ್ತ್ಕೊಳಕ್ಕಾಗತ್ತೆ. ಅವರು ಹೆಂಗಿದ್ದಾರೆ, ಅವರು ಒಂದು ಮೂವಿ ಸೆಟ್ನಲ್ಲಿ ಆ ಸ್ಟಾರ್ಸ್ ಇದ್ದಾರೆ ಅಂದರೆ ನಮಗೆ ಯಾರೂ ಹೇಳ್ಕೊಟ್ಟಿಲ್ಲ ಸರ್. ಅವ್ರನ್ನ ನೋಡಿ ಕಲ್ತ್ಕೊಳ್ಳೋದೇ ನಾವು. ಯಾಕಂದರೆ ಅವರು ಒಂದು ಕ್ಯಾರೆಕ್ಟರ್ಗೆ ಲೈಫ್ ಹೆಂಗೆ ಕೊಡ್ತಾರೆ, ಅವರು ಒಂದೊಂದು ಚಿಕ್ಕ ವಿಷಯ, ಒಂದು ಸಣ್ಣ ವಿಷಯ ಆಗಿರಲಿ ಎಷ್ಟು ಫಾಸ್ಟಾಗಿ ಹಿಡಿತಾರೆ. ಇವಾಗ ಪ್ರಕಾಶ್ ಬೆಳವಾಡಿ ಸರ್ ಆಗಿರ್ಬೋದು, ನಾನು ನೃತ್ಯ ಮಾಡಿದಾಗ ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ನಾವು ಎಷ್ಟೇ ಮಾಡಿದ್ರೇನು ಆ ಎಕ್ಸ್ಪೀರಿಯನ್ಸ್ ಒಂದು ವೆಯ್ಟೇಜ್ ಇರುತ್ತಲ್ಲ, ಅದನ್ನಲ್ಲಿಂದ ತುಂಬ ಕಲ್ತ್ಕೋಬೋದು. ಅವರು ಮತ್ತವ್ರ ಜೊತೆ ಹೆಂಗೆ ಮಾತಾಡ್ತಾರೆ, ಅವ್ರ ಸಂವಾದ ಹೆಂಗೆ ನಡೆಯುತ್ತೆ, ಯಾವ ಥರ ರೆಸ್ಪೆಕ್ಟ್ ಕೊಡ್ತಾರೆ, ಇದೆಲ್ಲ ಈ ಚಿಕ್ಕ ವಿಷಯನೂ ಎಷ್ಟು ಇಂಪಾರ್ಟೆಂಟ್ ಅಂತ ಅವಾಗ ಗೊತ್ತಾಗುತ್ತೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೋಸ್ ಆಪರ್ಚುನಿಟೀಸ್ ಬಿಕಾಸ್ ಅಟ್ ಅ ವೆರಿ ಯಂಗ್ ಏಜ್ ನಂಗೆ ಸಿಕ್ತು. ಕಲ್ತ್ಕೊಳ್ಳೋದು, ಅಭಿಮಾನ ಹೆಂಗಿಡೋದು, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅಂತ ಒಂದು ಮೂಲ ಸಿಗುತ್ತಲ್ಲ, ಒಂದು ಗ್ರೌಂಡಿಂಗ್ ಅಂತ ಹೇಳ್ತಾರಲ್ಲ, ಆ ಗ್ರೌಂಡಿಂಗ್ ನಂಗೆ ಮಚ್ ಅರ್ಲಿ ಅವ್ರನ್ನ ಸಿಗ್ಬಿಡ್ತು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸರ್, ನಿಮ್ಮ ರಂಗಭೂಮಿ ಎಲ್ಲ ಹೆಂಗೆ ಶುರು ಆಯಿತು, ಅಂದರೆ ಹೆಂಗಾಯ್ತಿದ್ದು ಅಂತ? ಶುರು 2004ರಲ್ಲಿ ಶುರು ಆಗಿದ್ದು. ಅಂದರೆ ಏನು ಓದ್ತಾ ಇದ್ರಿ ಅವಾಗ? ನಾನು ಇಂಜಿನಿಯರಿಂಗ್ 3rd ಸೆಮಿಸ್ಟರ್ ಓದ್ತಾ ಇದ್ದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ನಮ್ಮ ತಂದೆ ಬೆನಕ ತಂಡದಲ್ಲಿ ಸ್ವಲ್ಪ ವರ್ಷ ಕೆಲಸ ಮಾಡಿದ್ರು. ಒಂದು ನಾಟಕ ಶುರುವಾಗಿತ್ತು, ಹುಡುಗರನ್ನ ಹುಡುಕ್ತಿದ್ರು ಅವಾಗ ನಂಗೆ 18 ವರ್ಷ ಆಗಿತ್ತು. ಅವಾಗ ಕರ್ಕೊಂಡು ಹೋಗಿದ್ರು. ಏನು ಗೊತ್ತಿಲ್ಲ, ನಾಟಕ ಅಂದರೆ ಗದೆ ಹಿಡ್ಕೊಂಡು ಓಡಾಡ್ತಾರೆ ಅಂತ ಅಷ್ಟೇ ನನ್ನ ಕಲ್ಪನೆ ಇದ್ದಿದ್ದು. ಸೊ ಅಲ್ಲಿ ಹೋದೆ. ಆ ನಾಟಕ ಏನು ಅಂತ ಫಸ್ಟು ಅರ್ಥ ಆಗಲಿಲ್ಲ. ಬಟ್ ಮಾಡ್ತಾ 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 ಅದು ಶುರುವಾಗಿ, ಅಲ್ಲಿಂದ ರಂಗಶಂಕರಕ್ಕೆ ಹೋಗಿ, ರಂಗಶಂಕರದಲ್ಲಿ ನಾಟಕ ಮಾಡ್ತಾ ನಾನು ಆ್ಯಕ್ಚುಲಿ ನಾರ್ದರ್ನ್ ಯುರೋಪ್ ಎಲ್ಲ ಟೂರ್ ಮಾಡಿದ್ದೀವಿ. ಜರ್ಮನಿ ಎಲ್ಲ ಒಂದು ನಾಟಕ 148 ಶೋ ಆಗಿದೆ 2011ರಿಂದ 2019 ತನಕ. ಬಾಯ್ ವಿತ್ ಎ ಸೂಟ್ ಕೇಸ್ ಅಂತ ನಾಟಕದ ಹೆಸರು. ಸೊ ಆ ಥರ ನಾಟಕ. ಮತ್ತು ಪಪೆಟ್ರಿ, ಹುನ್ರಾಕು ಅಂತ ಒಂದು ಟ್ರೆಡಿಷ್ನಲ್ ಜಾಪನೀಸ್ ಪಪೆಟ್ರಿ ಫಾರ್ಮ್ ಇದೆ, ಅದಕ್ಕೂ ಪರಿಚಯ ಆಗಿದೆ ನನಗೆ. ಈಗ ನೆಕ್ಸ್ಟ್ ಡೆಲ್ಲಿನಲ್ಲಿ ಇನ್ನೊಂದು ಪಪೆಟ್ರಿ ನಾಟಕಕ್ಕೆ ಹೋಗ್ಬೇಕು. ಸರ್, ಅಂದರೆ ನೀವು ಇಂಜಿನಿಯರಿಂಗ್ ಮಾಡಿದ್ರಲ್ಲ, ಅದಾದ್ಮೇಲೆ ಡೈರೆಕ್ಟ್ ನಾಟಕಕ್ಕೆ ಬಂದಿದ್ದು, ಅಂದರೆ ಕೆಲಸ ಆ ಥರದ್ದು ಏನು ಮಾಡಲಿಲ್ಲ ನೀವು? ಇಲ್ಲ, ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ 4 ವರ್ಷ ಮಾಡೋ ಟೈಮಲ್ಲಿ 3 ವರ್ಷ ನಾನು ನಾಟಕದಲ್ಲಿ ಕೆಲಸ ಮಾಡಿದ್ದೆ. ಸೊ ನನಗನ್ಸಿದ್ದು ಇದರಲ್ಲಿ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಇಷ್ಟ ಇದೆ, ನಾನು ಎಲ್ಲೋದ್ರೂ ಕಷ್ಟಪಡೋದೆ, ಇಷ್ಟ ಇರೋದ್ರಲ್ಲಿ ಕಷ್ಟಪಡೋಣ ಅಂತ. ಅಂದರೆ ನಿಮ್ಗೆ ಫೈನಾನ್ಷಿಯಲಿ ಯಾವಾಗಲೂ ಏನು ಪ್ರಾಬ್ಲಮ್ ಆಗಿಲ್ಲ? ಅಂದರೆ ಕೆಲಸ ಅದೊಂಥರ, ಇಲ್ಲಿ ಕಲೆ ನಾಟಕ ಇದು ಒಂಥರ, ಸೊ ಅದೆಲ್ಲೂ ಪ್ರಾಬ್ಲಮ್ ಆಗಿಲ್ಲ, ಏನೂ ಆಗಿಲ್ಲ ನೀವು? ಅದಕ್ಕೆ ನಮ್ಮ ಅಪ್ಪ ಅಮ್ಮ ಆ್ಯಕ್ಚುಲಿ ಭಾಳ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಸಾಧ್ಯ ಆಗಿರೋದು. ನಮ್ಮಪ್ಪ ಹೇಳಿದ ಒಂದೇ ಮಾತು, ಡೋಂಟ್ ಲುಕ್ ಬ್ಯಾಕ್. ಮತ್ತು ನಿನಗೆ ಊಟ ತಿಂಡಿ ಇರೋಕ್ಕೆ ಜಾಗ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು. ವಿಚ್ ಈಸ್ ಒಬ್ಬ ಆರ್ಟಿಸ್ಟ್ಗೆ ಆ್ಯಕ್ಚುಲಿ ಇಟ್ಸ್ ಅ ಹ್ಯೂಜ್ ಪ್ರಿವಿಲೇಜ್ ಆ್ಯಂಡ್ ತುಂಬ ಜನಕ್ಕೆ ಸಿಗಲ್ಲ. ಸೊ ಹಂಗೆ ಸಿಕ್ಕಾಗ ಅದನ್ನು ಯೂಸ್ ಮಾಡಿದ್ರೆ ಬೇರೆ ಆಪ್ಷನ್ನೇ ಇಲ್ಲ. ಸೊ ಆ ಥರ ಅಂದರೆ ಅದ್ಭುತ ದುಡ್ಡು ಕಾಸು ಆ ಥರ ಇಲ್ಲದೆ ಹೋದರೂ ಜೀವನ ನಡೆಯೋಷ್ಟು ಅವ್ರ ಸಪೋರ್ಟಿಂದ ಆಗಿದೆ, ಸಾಧ್ಯ ಆಗಿದೆ. ಮೇಡಮ್, ಇಲ್ಲಿ ಚಿಲ್ಲಿ ಚಿಕನ್ ಬಗ್ಗೆನೇ ಮಾತಾಡೋದಾದ್ರೆ, ಸೊ ನಿಮಗೆ ಓವರ್ ಆಲ್ ಹೆಂಗೆ ಅನಿಸ್ತು ಸಿನಿಮಾ? ನೋಡಿದ್ರಾ ನೀವು? ನೋಡಿಲ್ಲ ಸರ್, ನಾನು ಇನ್ನೂ ತೋರಿಸಿಲ್ಲ ನಿಮಗೆ? ತೋರಿಸಿಲ್ಲ ಸರ್, ತೋರಿಸಿಲ್ಲ ಸರ್. ಮೇ ಬಿ ಅವ್ರಿಗೆ ನೀವು ಟಿಕೆಟ್ ತಗೊಳ್ಳಿ ಅಂತ ಆಸೆ ಇರಬೇಕು. ಅದು ನಾವು 100% ತಗೊಂತೀವಿ, ನೋ ಪ್ರಾಬ್ಲಮ್. ಅದೇ ಅದಕ್ಕೆ ಮುಂಚೆ ಐ ಮೀನ್ ರಶಸ್ ನೋಡಿದೀವಿ. ಆಮೇಲೆ ಸಾಂಗ್ ನೋಡಿದಾಗ, ಟ್ರೈಲರ್ ಕಟ್ ನೋಡಿದಾಗ 2 ಹಾಡು ಬಿಡುಗಡೆ ಆಗಿದೆ. ಒಂದು ಲಿರಿಕಲ್ ವಿಡಿಯೋ ಬಿಡುಗಡೆ ಆಗಿದೆ, ಒಂದು ಹಾಡು ಬಿಡುಗಡೆ ಆಗಿದೆ. ಅದನ್ನ ನೋಡಿದಾಗ ಆಕ್ಚುಲಿ ಒಂದು ಲೆವೆಲ್ ಎಲಿವೇಟ್ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾವು ಡಬ್ಬಿಂಗ್ ನಲ್ಲಿ ನೋಡೋಕ್ಕಿಂತ ಇಲ್ಲಿ ಅವಾಗ ಲೈಕ್ ಸ್ವಲ್ಪ ಏನ್ ಹೇಳ್ತಾರೆ, ಆ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ, ಆ ಮ್ಯಾಜಿಕ್ ಕಾಣಿಸ್ತಾ ಇದೆ ನಮ್ಗೆ. ಸೊ ಐ ಆಮ್ ಎಕ್ಸೈಟೆಡ್ ಸಿನಿಮಾ ನೋಡಕ್ಕೆ. ನಾವು ಕಾಯ್ತಾ ಇದೀವಿ. ಲುಕ್ಸ್ ಗುಡ್.
ಸರ್ ನಿಮ್ಮ ರೋಲ್ಗೆಲ್ಲ ಹೆಂಗೆ ರೆಡಿ ಆದ್ರಿ ಈ ರೋಲ್ಗೆ ಎಕ್ಸ್ಪೆಷಲಿ? ಸೊ ಫಸ್ಟು ಡೈರೆಕ್ಟ್ರು ಸ್ಕ್ರಿಪ್ಟನ್ನ ನನ್ನ ಜೊತೆ ಹಂಚ್ಕೊಂಡು, ಸ್ಕ್ರಿಪ್ಟ್ ಕಾಪಿ ಹಂಚ್ಕೊಂಡು, ನಾನು ಸಿನಿಮಾ ಶುರು ಆಗೋಕ್ಕೆ 1 ತಿಂಗಳು ಮುಂಚೆ ನಾನು ಡೆಲ್ಲಿಲಿದ್ದೆ, ಬೇರೆ ಪ್ರಾಜೆಕ್ಟ್ ಇತ್ತು. ಅಲ್ಲಿಂದ ಒಂದಷ್ಟು ಸೀನ್ಗಳು, ಈ ಸೀನ್ ಟ್ರೈ ಮಾಡಲ ಅಂತ ನಾನು ಕೇಳ್ತಾ ಇದ್ದೆ. ಅವ್ರು ಹಾಂ ಟ್ರೈ ಮಾಡಿ ಕಳಿಸಿ ಅಂತಂದವರು. ಸೊ ವಿಡಿಯೋ ಶೂಟ್ ಮಾಡಿ ಕಳಿಸಿ ಅದಕ್ಕೆ ಅವ್ರು ಫೀಡ್ಬ್ಯಾಕ್ ಕೊಡೋರು. ಸೊ ಈ ಥರ ಅದಕ್ಕೆ ಅವ್ರು ಫೀಡ್ಬ್ಯಾಕ್ ಕೊಟ್ಟು ನಾನು ಇನ್ನೊಂದ್ಸಲ ವಿಡಿಯೋ ಮಾಡಿ ಕಳಿಸೋದು. ಸೊ ಈ ಥರ ಒಂದು ಬ್ಯಾಕ್ ಆ್ಯಂಡ್ ಫೋರ್ತ್ ಪ್ರಾಸೆಸ್ ಆಗ್ತಾಯಿತ್ತು. ಅವ್ರು ನನಗೆ ಫೀಡ್ಬ್ಯಾಕ್ ಕೊಡೋರು, ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಾ ಹೆಂಗೆ ತೊಗೊತಿದ್ದೆ ಅನ್ನೋದು ಅವ್ರಿಗೆ ಗೊತ್ತಾಗೋದು. ಬಿಕಾಸ್ ಒಂದು ಟೇಬಲ್ ಆಚೆ ಕೂತ್ಕೊಂಡು ಏನು ಬೇಕಾದ್ರೆ ಮಾತಾಡ್ಬೋದು ನಾವು ನೀವು. ಆದರೆ ಒಂದು ವರ್ಕಿಂಗ್ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಗೋದು ಭಾಳ ಮುಖ್ಯ. ಸೊ ಈ ಬ್ಯಾಕ್ ಆ್ಯಂಡ್ ಫೋರ್ತ್ ನನಗೆ ಸಿಕ್ಕಾಬಡೆ ಸಹಾಯ ಆಯಿತು. ಅವ್ರು ಏನು ಹೇಳೋಕೆ ಹೊರಟಿದ್ದಾರೆ, ನನ್ನ ಯೋಗ್ಯತೆ ಏನು ಅಂತ ಅವ್ರಿಗೆ ನಾನು ಹೇಳಬೇಕಲ್ಲ. ಸೊ ಇದು ಆ ವಿಡಿಯೋಗಳ ಮೂಲಕ ಸಾಧ್ಯ ಆಯಿತು. ಸೊ ದಟ್ ವಾಸ್ ದ ಪ್ರಾಸೆಸ್. ಮೇಡಮ್, ಇದು ಚಿಲ್ಲಿ ಚಿಕನ್ ಅಂತ ಟೈಟ್ಲ್ ಇದೆ, ಮತ್ತು ಒಂದು ರೆಸ್ಟೋರೆಂಟಲ್ಲೇ ನಡೆಯೋ ಕತೆ, ಅಂದರೆ ಆ ಹುಡುಗರ ಕತೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ನಿಮ್ಮ ರೋಲು ಯಾವ ಥರ, ಅಂದರೆ ಎಕ್ಸಾಕ್ಟ್ಲಿ ಹೆಂಗೆ ಬರುತ್ತೆ, ಅಂದರೆ ಹೆಂಗೆ ಪ್ರಾಮುಖ್ಯತೆ ಅಂತ ನಿಮ್ಗೆ ಅನಿಸುತ್ತೆ? ಸರ್, ಈ ಫಿಲ್ಮ್ನಲ್ಲಿ ಪ್ರಾಮುಖ್ಯತೆ ಅಂತ ಇರೋದು ಆ್ಯಕ್ಚುಲಿ ಆ ಹುಡುಗರಿಗೆ, ಆ ಹುಡುಗರಿಗೆ, ಆ ಶೃಂಗಾಗೆ. ಯಾಕಂದರೆ ಅವರಿಬ್ಬರು ಒಂದು ರೆಸ್ಟೋರೆಂಟ್ ಓನರು, ಅವರು ಆ 5 ಹುಡುಗರನ್ನ ಇಟ್ಕೊಂಡು ಅವ್ರು ಲೈಕ್ ಹೇಳಿದಾಗ ಹೆಂಗೆ ಅವ್ರು ನಮ್ಮನ್ನ ಹೊಂದ್ಕೊಂಡಿದ್ದಾರೆ, ನಾವು ಅವ್ರನ್ನ ಹೆಂಗೆ ಹೊಂದ್ಕೊಂಡಿದ್ದೀವಿ ಅಂತ ಆ ಇದರಲ್ಲಿ ಇವ್ರ ಪರ್ಸ್ನಲ್ ಲೈಫು ಬರುತ್ತೆ. ಲೈಕ್ ಆಸ್ ಎ ರೆಸ್ಟೋರೆಂಟ್ ಓನರ್ ಬರೀ ರೆಸ್ಟೋರೆಂಟ್ ಹೋಗಿ ಬರೋದು, ಅದನ್ನ ಮಾತ್ರ ಕತೆ ಹೇಳೋಕ್ಕಾಗಲ್ವಲ್ಲ. ಹೌದು, ಸ್ವಲ್ಪ ಅಟ್ಯಾಚ್ಮೆಂಟ್ಸು ಇರಬೇಕು. ಅವ್ರ ಬಗ್ಗೆ ಅವ್ರ ಲೈಫ್ಸ್ನಲ್ಲಿರುತ್ತೆ, ನಮ್ಮ ಲೈಫ್ಸಲ್ಲಿರುತ್ತೆ. ಇದೆಲ್ಲದ ಮಧ್ಯದಲ್ಲಿ ಒಂದು ಥ್ರಿಲ್ಲರ್ ಆಗುತ್ತೆ, ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಇದೆ, ಮತ್ತು ಒಂದು ಏನು ಹೇಳೋದು, ತುಂಬ ಎಲಿಮೆಂಟ್ಸ್. ಒಂದು ಫಿಲ್ಮ್ ಅಂದರೆ ಒಂದು ಸ್ಟೋರಿ ಅಂದರೆ ಒಂದು ಮೂಲ ಕತೆ ಅಂದರೆ ಇದು ಹೇಳ್ಬೇಕು. ಆ ಮೂಲ ಕತೆ ಜೊತೆ ಸೋ ಮೆನಿ ಅಟ್ಯಾಚ್ಮೆಂಟ್ಸ್. ಒಂದು ದೋಸೆ ಅಂದರೆ ಒಂದು ದೋಸೆಗೆ ಒಂದು ಇಡ್ಲಿ, ಚಟ್ನಿ, ಸಾಂಬಾರು ಎಲ್ಲ ಇರಬೇಕಲ್ಲ. ಸೊ ಇಟ್ಸ್ ಲೈಕ್ ದ್ಯಾಟ್. ಸೊ ಈ ಸ್ಟೋರಿನೂ ಹಾಗೆ ಫ್ಲವರ್ ಥರ ಅನ್ಫ್ಲೋಲ್ಡ್ ಆಗ್ತಾ ಹೋಗುತ್ತೆ. ಆಕ್ಚುಲಿ ಇಫ್ ಐ ಕ್ಯಾನ್ ಆ್ಯಡ್, ಆದರ್ಶ್ಗೆ ಯಾರೂ ಇಲ್ಲ. ಅವನು ಎಲ್ಲಿಂದ ಬರ್ತಾ ಇದ್ದಾನೆ, ಅವ್ನ ಸುತ್ತಮುತ್ತ ಯಾರಿದ್ದಾರೆ ಏನೂ ಗೊತ್ತಿಲ್ಲ. ಇರೋದು ಒಂದೇ ಪರ್ಸನಲ್ ಕನೆಕ್ಟ್ ಅಂದರೆ ಇದು. I think that could be. That is ಅವ್ರಿಗೆ ಒಂದು ಕನೆಕ್ಟ್ ಇರೋದು ಅಂದರೆ ನನ್ನ ಜೊತೆನೆ. ಸೊ ಆ ಕನೆಕ್ಟ್ನ ಅವ್ರು ಹೆಂಗೆ ಉಪಯೋಗ ಮಾಡ್ಕೋತಾರೆ, ಇಲ್ಲ ನಾನು ಅದನ್ನ ಹೆಂಗೆ ಉಪಯೋಗ ಮಾಡ್ಕೊಂಡಿದ್ದೀನಿ ಅಂತ ಒಂದು ಸ್ಟೋರಿನ ಹಂಗೆ ಬರುತ್ತೆ. ಸೊ ಫೈನಲಿ ಇವಾಗ ಸಿನಿಮಾ ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಖಂಡಿತ. ಏನು ಹೇಳ್ತೀರಾ ಜನಕ್ಕೆ? ಶುಕ್ರವಾರ ಹೋಟ್ಲಿಗೆ ಹೋಗಬೇಡಿ, ಥಿಯೇಟ್ರಿಗೆ ಬನ್ನಿ ಅಂತ. ಖಂಡಿತ ಹೋಟ್ಲು ಹೋಗಿ, ಇಲ್ಲ ಫಸ್ಟು ಥಿಯೇಟ್ರಿಗೆ ಬನ್ನಿ, ಆಮೇಲೆ ಹೋಟ್ಲು ಹೋಗಿ ಅಲ್ವಾ. ನಿಮ್ಮ ಇಷ್ಟ ಅದು. ಚಿಲ್ಲಿ ಚಿಕನ್ ಆ್ಯಕ್ಚುಲಿ ಏನು ಹೇಳೋದು, ಒಂದು ಇಟ್ಸ್ ಅ ಬ್ಯೂಟಿಫುಲ್ ಡಿಶ್ ಅಂತ ಹೇಳ್ಬೋದು. ತಿನ್ನೋಕ್ಕೂ ಸರಿ, ನೋಡೋಕ್ಕೂ ಸರಿ. ಸೊ ಖಂಡಿತ ಇದೇ ಶುಕ್ರವಾರ ರಿಲೀಸ್ ಆಗ್ತಿದೆ. ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೇ ನಮಗೆ ಗೊತ್ತಾಗೋದು ಅದು ಹೆಂಗೆ ಬೆಂದಿದೆ, ಹೆಂಗೆ ಬೆಂದಿಲ್ಲ, ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ. ಆ ಕ್ರಿಟಿಸಿಸಮ್ನ ನಾವು ತೊಗೊಂಡು ಇನ್ನೂ ಹೊಸದಾಗಿ ಇನ್ನೂ ಚೆನ್ನಾಗಿರೋ ಫಿಲ್ಮ್ಸ್ ಮಾಡ್ಬೋದು. ಆ್ಯಂಡ್ ಅದಕ್ಕೆ ಆ ಪ್ರೋತ್ಸಾಹ, ಒಂದು ಎಂಕರೇಜ್ಮೆಂಟ್ ಅಂತ ಹೇಳ್ತಾರಲ್ಲ, ಅದು ಆಡಿಯನ್ಸೇ ಕೊಡಬೇಕು. ಪ್ಲಸ್ ವರ್ಡ್ ಆಫ್ ಮೌತ್ ಅಂತ ಹೇಳ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್ ನಮಗೆ. ಎಸ್ಪೆಷಲಿ ಈ ಚಿಕ್ಕ ಫಿಲ್ಮ್ಸ್ಗೆಲ್ಲ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಕೈಯಲ್ಲಿ ಇರೋದು ಎಲ್ಲ ಸೇರಿ ಮಾಡಿದ್ದೀವಿ ಈ ಫಿಲ್ಮ್ನ. ನಮಗೆ ಯಾರೂ ಒಂದು ದೊಡ್ಡ ಪ್ರೊಡ್ಯೂಸರ್ ಇಲ್ಲ, ಒಂದು ತುಂಬ ದೊಡ್ಡ ಆ್ಯಕ್ಟರ್ ಎಲ್ಲ ಏನಿಲ್ಲ. ಎಲ್ಲರೂ ಸೇರಿ ಒಂದು ಕಮ್ಯುನಿಟಿಯಾಗಿ, ಲಿಟ್ರಲಿ ಒಂದು ಕಮ್ಯುನಿಟಿಯಾಗಿ. ಯಾಕಂದರೆ ನಮ್ಮ DOP ಆಗಿರಲಿ, ನಮ್ಮ ಹುಡುಗರಾಗಿರಲಿ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರು ಬೆಂಗಳೂರಿಗೆ ಬಂದು ಬೆಂಗಳೂರು ಭಾಷೆ, ನಮ್ಮ ಕನ್ನಡ ಭಾಷೆನ ಕಲ್ತ್ಕೊಂಡು ಈ ಫಿಲ್ಮ್ ಮಾಡಿದ್ದಾರೆ. ಅದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿರುತ್ತೆ. ಒಂದು ಬೇರೆ ಕಡೆ ಹೋಗಿ 1-2 ತಿಂಗಳು ಅಲ್ಲಿ ಇದ್ಬಿಟ್ಟು ಕೆಲಸ ಮಾಡಬೇಕು, ಭಾಷೆ ಗೊತ್ತಿಲ್ಲ, ನಮ್ಗೆ ಯಾರೂ ಇಲ್ಲ ಅಂತ ಹೆಂಗೆ ಕಷ್ಟ ಆಗುತ್ತೆ ಅಂತ ನಮ್ಗೆ ಗೊತ್ತದೆ. ಹೌದು, ಆ್ಯಕ್ಚುಲಿ ರಿಯಲ್ ಲೈಫ್ನಲ್ಲಿ ಅವ್ರು ಮಾಡಿದ್ದಾರೆ. ನಮ್ಮ DOP ಆಗಿರಲಿ, ಒಂದು ಈ ಫಿಲ್ಮ್ ಮೇಲಿರೋ ಒಂದು ಏನು ಹೇಳೋದು, ಇಟ್ಸ್ ವೆರಿ ಇಮೋಷನಲ್. ನಮ್ಮ ಫಿಲ್ಮ್ ಮೇಲಿರೋ ಒಂದು ಲವ್, ನಮ್ಮ ಭಾಷೆ ಮೇಲಿರೋ ಒಂದು ಅಭಿಮಾನ, ನಮ್ಮ ಫಿಲ್ಮ್ ಮೇಲಿರೋ ಒಂದು ಮರ್ಯಾದೆ, ಇದೆಲ್ಲ ಸೇರಿ ಎಷ್ಟೊಂದು ಜನ ಇದೆ. ನಮ್ಮ ಡೈರೆಕ್ಟರ್ ಆಗಿರಲಿ, ಅವ್ರಿಗೆಲ್ಲ ಆಸೆ ನಮ್ಮ ಕನ್ನಡ ಫಿಲ್ಮ್ನಲ್ಲಿ. ಅವರು ಓದಿದ್ದು ಮಸ್ಕೆಟಲ್ಲಿ, ಆ್ಯಕ್ಚುಲಿ ಕಾಲೇಜ್ ಓದಿದ್ದು ಇಲ್ಲಿ ಬೆಂಗಳೂರಿನಲ್ಲಿ. ಸೊ ಆ ಲೈಫ್ ನೋಡಿದ್ದಾರೆ ಅವರು, ಹೆಂಗೆ ಒಂಥರ ಒಂದು ಆತ್ಮೀಯತೆ ಇದೆ ಅಂತ. ಸೊ ಅದನ್ನ ನೋಡಿ ಫಿಲ್ಮ್ ಕನ್ನಡದಲ್ಲೇ ಮಾಡಬೇಕು ಅಂತ ಪ್ಯಾನ್ ಇಂಡಿಯನ್ ಟೆಕ್ನಿಷಿಯನ್ಸ್ ಇಟ್ಕೊಂಡು ಒಂದು ಕನ್ನಡ ಫಿಲ್ಮ್ ಮಾಡಿದ್ದೀವಿ. ಸೊ ಖಂಡಿತ ಬಂದು ನೋಡಿದ್ರೆ ನಮಗೆ ಸಂತೋಷ ಆಗುತ್ತೆ, ನಿಮಗೂ ಸಂತೋಷ ಆಗುತ್ತೆ. ಅದು ನಾವು 100% ಹೇಳ್ತೀವಿ. ಸಖತ್ ಮಜಾ ಬರುತ್ತೆ.
ಥ್ರಿಲ್ಲಿಂಗ್ ಆಗಿದೆ, ಡ್ರಾಮಾ ಇದೆ, ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ. ಇನ್ನು ಒಂದು ಡಿಶ್ನಲ್ಲಿ ಇನ್ನೇನು ಸರ್ ಕೊಡಬೇಕು ನೀವು ಹೇಳಿ. ಇಷ್ಟು ಕೊಟ್ಟಿದ್ದೀವಿ, ಇದಕ್ಕಿಂತ ಜಾಸ್ತಿ ಏನು ಕೊಡೋಕ್ಕಾಗಲ್ಲ ನಾವು. ಶೃಂಗ ಅವರು ಕೊನೆದಾಗ ಹೇಳೋದಾರೆ ಆಡಿಯನ್ಸ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಪರವಾಗಿ ಹೇಳ್ಬಿಟ್ರು ಅವರು. ಇಲ್ಲ ನಿಜವಾಗ್ಲೂ ಮಜಾ ಇದೆ ಅಪ್ಪ, ಕತೆ ಸಖತ್ ಮಜಾ ಇದೆ, ಬೋರ್ ಆಗಲ್ಲ. ಆ್ಯಂಡ್ ಆಲ್ರೆಡಿ ಟ್ರೈಲರು ಮತ್ತು ಸಾಂಗ್ಸ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಪ್ರತಿಕ್ರಿಯೆ ಇದೆ. ಸೊ ಈ ಶುಕ್ರವಾರ ದಯವಿಟ್ಟು ಬನ್ನಿ, ಒಂದು ಒಳ್ಳೆ ಅಡುಗೆ ರುಚಿನ ಸವಿರಿ. ದಯವಿಟ್ಟು ಶುಕ್ರವಾರ ಚಿಲ್ಲಿ ಚಿಕನ್ ರಿಲೀಸ್ ಆಗ್ತಾ ಇದೆ. ನಮ್ಮ ಅಸಲಿ ಡ್ರಾಮಾ ಅಂದರೆ ಅಸಲಿ ಕನ್ನಡ ಡ್ರಾಮಾ ನಿಮ್ಮ ಮುಂದೆ ಈ ಶುಕ್ರವಾರ June 21 ಚಿಲ್ಲಿ ಚಿಕನ್. ಖಂಡಿತ ಬಂದು ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಒಳ್ಳೇದಾಗಲಿ ಸಿನಿಮಾಗೆ, ಆಲ್ ದಿ ಬೆಸ್ಟ್ ನಿಮ್ಮಿಬ್ರು ಕೆರಿಯರ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು so much, ಸೋ ಮಚ್ thank you, ನವೀನ್ thank you. ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.